ಏನೇನೋ ಮಾಡ್ತಾರೆ. ತಗೊಂಡಿದ್ದೆ ಪಟ್ 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 ಆರ್ ಇದು ಹೊಡಿತೀರಾ. RX ಕವಾಸಕಿ ಎರಡು ಸಕ್ಕರ್ ಫೇವ್ರೇಟ್. ಅಣ್ಣ ನೀವು ಡಯಟು ಅದೆಲ್ಲ ಮೇಂಟೈನ್ ಮಾಡ್ತಿದ್ರಾ ಅಥವಾ ಏನು? ನಾನು ಅವಾಗಲಿಂದನೂ ಏನಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡು. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲ ಕನ್ನಡದ ಯೂಟ್ಯೂಬರ್ಸು ಒಟ್ಟಿಗೆ ಸೇರಿದ್ದಾರೆ, ಅವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡ್ತೀನಿ, ಬನ್ನಿ ಹೋಗೋಣ. ನೋಡಿ ಒಂದು ತಲೆ ಬಾಚ್ಕೋತಾ ಇದ್ದಾನೆ. ಹೊಯ್ ಬಾರ ಹೋಗೋಣ. ಇನ್ನೂ ಎಷ್ಟೊತ್ತು ರೆಡಿ ಐತ್ಯಾ? ಇವ್ರು ನೋಡಿ ಶೂಟ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಬ್ರೋ ಏನು ಮಾಡ್ತಾ ಇದ್ದೀರಾ ಇವತ್ತು? ಬಿರಿಯಾನಿ ಏನು ಬ್ರೋ? ಶೂಟ್ಗೆ ಏನು ಮಾಡ್ತಾ ಇದ್ದೀರಾ? ಅವ್ರ ಯೂಟ್ಯೂಬ್ ಚಾನಲ್ಗೆ ಸೆಟ್ ಮಾಡ್ಕೊತಾ ಇದ್ದಾರೆ ಎಲ್ಲ. ನೋಡಿ ಎಲ್ಲ ಅವ್ರವ್ರು ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ನೋಡಿ ಫುಲ್ ಸೆಟ್ ಮಾಡ್ತಾ ಇದ್ದಾರೆ. ಮೋನಿಶ್ ಬ್ರೋ ನಮ್ಮನ್ನ ಬಿಟ್ಬಿಟ್ಟು ನಾಷ್ಟ ಮಾಡ್ತಾ ಇದ್ದೀರಾ ಅಣ್ಣ? ನೀವು ನಾಷ್ಟ ಮಾಡ್ತಾ ಇದ್ದೀರಾ? ಮಾಡ್ಬೇಕಣ್ಣ. ಇವತ್ತು ನಿಮ್ದೇನಣ್ಣ ಕಂಟೆಂಟು? ಎಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ನೋಡಿ. ಇಲ್ಲಿ ಫುಲ್ಲು ಪಾಡ್ಕ್ಯಾಸ್ಟ್ ಥರ ಮಾಡ್ತಾ ಇರೋದು. ನಾಷ್ಟ ಮಾಡ್ಕೊತ ಇದ್ದಾರೆ, ನಾವು ನಾಷ್ಟ ಮಾಡೋಣ. ಏನು ನೋಡಿ ಓಡಾಡ್ತಾವನೆ ಸುಮ್ಮನೆ ಒಂದು ಪಾಡಿಗೋನು. ಅಯ್ಯ ಬರೋ ನಾಷ್ಟ ಮಾಡೋಣ. ನೋಡಿ ಒಬ್ರಿಗೊಬ್ರು ಕಲಿಸ್ಕೊತವ್ರೆ. ನಾಷ್ಟ ನೋಡಿ ಚಿತ್ರಾನ್ನ, ಉಪ್ಪಿಟ್ಟು, ಚಟ್ನಿ. ಡೋಲಿನೆಲ್ಲ ಹಂಗೆ ಆಡ್ಕೊಬಾರ್ದಪ್ಪ ನೀನು. ಬಿಹೈಂಡ್ ದ ಸೀನ್ಸ್ ನೋಡಿ ಏನೇನು ಮಾಡ್ತಿದ್ದಾರೆ ವಿನಯ್ ಅವರು ಅಂತಂತ. ಯಾವ ಥರ ಪ್ಲ್ಯಾನ್ ಮಾಡಿದರೆ ಅದೇ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಲ್ವಾ ಬ್ರೋ? ಹಾಂ ಪಾಪ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ. ಹಾಯ್ ಬ್ರೋ. ಫುಲ್ ಬಿಹೈಂಡ್ ದಿ ಸೀನ್ಸು. ಅಲ್ಲೊಬ್ರು ಅಣ್ಣ ಯೋಚನೆ ಮಾಡ್ತಾವ್ರೆ, ಸತೀಶ್ ಹಿರೇಗೌಡಣ್ಣ. ಬೆಳಗ್ಗೆ ಬರ್ತಾಯಿತ್ತು ಅಂತೆಲ್ಲ ಚೆಕ್ ಮಾಡ್ತಾವ್ರೆ. ಯಾರನ್ನ ಇಂಟರ್ವ್ಯೂ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ರೀ. ಇವನೇನೋ ಮೇಯ್ತಾ ಕೂತವನೆ ಬ್ರೋ. ನೋಡಿ ರೀಲ್ಸ್ಗೆ ಸ್ಕ್ರಿಪ್ಟ್ ಬರೀತಾ ಇದ್ದಾರೆ ನೋಡಿ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿ ಆಗಿಬಿಟ್ಟಿದ್ದಾರೆ. ನಾನು ಇವ್ರು ಏನೇನು ಮಾಡ್ತಾವ್ರೆ ಅನ್ನೋದು ನಾನು ಎಕ್ಸ್ಪೋಸ್ ಮಾಡ್ತಾಯಿದ್ದೀನಿ. ಇವ್ರು ಪೋಸ್ಟರ್ ನೋಡ್ಕೊಂಡು ನಿಂತಿದ್ದಾರೆ ನೋಡಿ ಗೈಸ್. ಲ್ಯಾಂಡ್ ಲಾರ್ಡ್ ಅಣ್ಣ ಎಲ್ಲ ರೆಡಿನಾ? ರೆಡಿ ಗುರು. ಹಾಂ ರೆಡಿ 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 ರೆಡಿ. ಅಣ್ಣನೂ ಬಂದವ್ರೆ. ಪಾಡ್ಕಾಸ್ಟ್ ಮಾಡ್ತಾರೆ ಇವಾಗ ಯೂಟ್ಯೂಬರ್ಸ್ನೆಲ್ಲ ಕುಣಿಸ್ಬಿಟ್ಟು. ನೋಡೋಣ ಹೇಗಿರುತ್ತೆ ಅಂತ. ಎಲ್ಲ ವಿನಯ್ ಅವ್ರ ಪ್ಲ್ಯಾನ್ ಇದು. ಅವ್ರು ಇನ್ನೂ ಟೆನ್ಷನ್ ಆಗೋರೆ ಪಾಪ. ಎಷ್ಟು ಕಾರ್ ಬಂದಿದೆ ನೋಡಿ. ಅದು ಅಣ್ಣಂದು ನೋಡಿ. ಇಷ್ಟು ಕಾರ್ಗಳು ಬಂದಿದೆ ಮೀಟಪ್ ಆಗೋಕ್ಕೆ. ಹೋಮ್ ಸ್ಟೇ ಚೆನ್ನಾಗಿದೆ ಇದು. ಫುಲ್ ಹೋಮ್ ಸ್ಟೇ ಒಳಗಡೆ ಇವಾಗ ಇದು ಮಾತಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಲ್ಯಾಂಡ್ ಲಾರ್ಡು ಬ್ರೋ. ಏನು ಮಾಡ್ತಾ ಇದ್ದೀರಾ ನೀವು? ಕೆಟ್ಟೋಗೈತೆ ಅಂತಾನೆ. 3 ಜನ ಪಾರ್ಟ್ನರ್ಸ್ ಇಲ್ಲೇ ಒಟ್ಟಿಗೆ ಇದ್ದಾರೆ ನೋಡಿ ಇಲ್ಲಿ. ಪಾಡ್ಕಾಸ್ಟಿಗೆಲ್ಲ ರೆಡಿ ಆಗೈತೆ. ಎಲ್ಲ ಕೂತಿದ್ದಾರೆ ಆಲ್ ಸೆಟ್. ಅಷ್ಟೊತ್ತು ನಾನು ಎಲ್ಲ ಕೂತಿದ್ದೀವಿ. ರುಬ್ತಾರೆ ಈಗ. ಎಲ್ಲ ಮುಗೀತು. ಇವಾಗ ಎದ್ದೋಗ್ಬೇಕು. ನೋಡಿ ಎಷ್ಟು ಜನ ಬಂದಿದ್ದಾರೆ. ಸ್ಕ್ರಿಪ್ಟ್ ರೆಡಿ ಮಾಡಿರೋದನ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ರೀಲ್ಸಿಗೆ. ಇವ್ರು ಇವಾಗ ಬಂದರು. ಟೋಕನ್ ತಗೊಳ್ಳಿ ಎಲ್ಲ. ಹೈ ಲೈನಲ್ಲಿ ಬನ್ನಿರಿ. ಊಟ ಹಾಕ್ಸ್ಕೊತವ್ರೆ. ಮೋನಿಶ್ ಬ್ರೋ ಲೈನಲ್ಲಿ ಬರೋಕ್ಕೆ ಹೇಳಿ ಅವನಿಗೆ. ಮಟನ್ ಬಿರಿಯಾನಿ, ರೈಸು, ದಾಲು, ಸರಿ ರಸಮ್ ಎಲ್ಲ ಫ್ರೆಶ್ ಆಗಿ ಮಾಡಿದ್ದಾರೆ.
ಎಲ್ಲ ತಿಂತಿದ್ದಾರೆ ಇಲ್ಲಿ. ಚೆಕ್ಔಟ್ ಮಾಡಬೇಕೀಗ, ಸೊ ಅದಕ್ಕೆ ಊಟ ಮಾಡ್ಕೊಂಡು ಹೊರಡೋಣ ಅಂತ. ಸಕ್ಕತ್ತಾಗಿದೆ ಇದು. ಎಲ್ಲ ಡಿಸ್ಕಷನ್ಸ್ ಮಾಡ್ತವ್ರೆ ನಾನು. ಏನ ಅಣ್ಣ ನಿಮ್ಮ ಒಪಿನಿಯನ್ ಏನು ಹಂಗಂದ್ರೆ? ಯಾಕ್ರೋ ತಿನ್ನಕ್ಕೂ ಬಿಡಲ್ವಲ್ರೋ. ಆಯಿತು, ಹೋಯ್ತಾ ಇದೀವಿ. ನೋಡಿ ಇವ್ರೇನೋ ಫಾರ್ಮ್ ನೋಡೋಕೆ ಹೋಗೋರೆ, ತೋಟ ನೋಡೋಕ್ಕೆ. ನೋಡಿ ಬಿಹೈಂಡ್ ದಿ ಸೀನ್ಸ್ ಇದೆಲ್ಲ. ಯಾರ್ಯಾರು ಏನೇನು ಸ್ಟ್ರಗಲ್ ಮಾಡ್ತಿದ್ದಾರೆ ಯೂಟ್ಯೂಬರ್ಸ್. ಹೌದು, ಅವ್ರು ತೋರಿಸೋದೇ ನಿಮ್ಮ ಮುಂದೆ ಬೇರೆ ಇರುತ್ತೆ, ಬಟ್ ಅವರು ಆ ಥರ ನಿಮ್ಮ ಮುಂದೆ ಕಂಟೆಂಟ್ನ ಇಡೋಕ್ಕೆ ಈ ಥರ ಹಿಂದೆ ಏನೇನು ಕೆಲಸಗಳು ಮಾಡ್ತಾನೆ ನಾನು ನೋಡಿ. ಮತ್ತು ಟೊಮೊಟೊ ಎಲ್ಲೋದ್ರೂ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೋತಾನೆ. ಎಷ್ಟು ಚೆನ್ನಾಗಿ ಬರ್ತೈತೆ ಫೋಟೋ. ನಿಂದು ಯಾವಾಗಲ ಅಣ್ಣ? ನಿಮ್ದು ಯಾವಾಗಣ್ಣ ಬಾಸ್? ನಿಮ್ದು ಯಾವಾಗ ಬಾಸ್? ಜಾಸ್ತಿ ರೆಸ್ಪೆಕ್ಟ್ ಆಗೋಯ್ತು. ಎರಡು ಸೈಡ್ ಇರ್ತಾನೆ ದುನಿಯಲ್ಲಿ ಫಸ್ಟ್ ಟೈಮ್ ನಾನೇ ಹಿಂಗೆಲ್ಲೂ ದುನಿಯಲ್ಲಿ ಜಾಲೆ ನಿಂಗಿತ್ತು ಫುಲ್ಲು. ಈಗೂ ಏನಿಲ್ಲಮ್ಮ, ಈಗಿನ ಸಿಂಗಲ್ ಮೀಲ್ಗೆ ನಾವು ಚೂರು ಪುಷ್ ಮಾಡಿ ವರ್ಕೌಟ್ ಮಾಡಿದ್ರೆ ಸೇಮ್ ಹಂಗೆ ಆಗ್ಬೋದು. ಅದು ಬಾಡಿ ಮೇಂಟೈನ್ ಆಗ್ತದೆ. ಅಣ್ಣ ನೀವು ವರ್ಕೌಟ್ ಮಾಡುವಾಗೆಲ್ಲ ಆಗ ಹೆಂಗಿತ್ತು? ಅಮ್ಮ ನಾವು ಮಾಡೋವಾಗೆಲ್ಲ ಈ ಥರ ಮಲ್ಟಿ ಜಿಮ್ ಏನಿಲ್ಲ. ಗರಡಿ ಮನೆನಾ ಅಥವಾ ಗರಡಿ ಮನೆನೂ ಮಾಡಿದ್ವಿ. ಆಮೇಲೆ ಅವಾಗೆಲ್ಲ ಐರನ್ ಡಂಬಲ್ಸ್ ಇತ್ತು ಗೊತ್ತಾ? ಅದು ಎತ್ತಿ ಸುಮ್ಮನೆ ಕೈಯೆಲ್ಲ ಕಿತ್ತೋಗಿರೋದು ಹಿಂಗೆ. ಯಾವ ಗ್ಲೌಸ್ ಏನಿಲ್ಲಮ್ಮ. ಅಣ್ಣ ನೀವು ಡಯಟು ಅದೆಲ್ಲ ಮೇಂಟೈನ್ ಮಾಡ್ತಿದ್ರಾ ಅಥವಾ? ನಾನು ಅವಾಗಲಿಂದಾನು ನೀವು ನಂಬಲ್ಲ, ವರ್ಷದಲ್ಲಿ 1 ದಿನನೋ 2 ದಿನ ಸ್ವೀಟ್ ತಿಂದರೆ ಹೆಚ್ಚು. ಅದು ಬಿಟ್ಟರೆ ಸಿಕ್ಕಾಬಟ್ಟೆ ನಾನ್ ವೆಜ್ ತಿಂತೀನಿ. ಇಂದು ಜೊತೆಲಿ ಅಂದರೆ ನಾನು ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡೋದ್ರಿಂದ ನನಗೆ ಫಿಸಿಕ್ ಹಂಗೆ ನಿಂತ್ಕೊಳ್ಳುತ್ತೆ. ಒಂದು ಶೇಪಿಗೆ ಯಾವಾಗಲೂ ನಿಂತ್ಕೊಂಡಿರುತ್ತೆ. ಆಮೇಲೆ ಅಂದರೆ ಈಗಂತೂ ಎಲ್ಲ ತುಂಬ ಸೈನ್ಸ್ ತುಂಬ ಮುಂದುವರೆದಿದೆಯಲ್ಲ. ಕ್ಯಾಲರಿ ಡೆಫಿಸಿಟು, ಕೀಟೋ ಡಯಟು ಎಲ್ಲ ತಗೋತಾರೆ. ಅವ್ರಿಗೇನೋ ನೋ ಸಪ್ಲಿಮೆಂಟ್ಸ್ ಈಗೇನಾಗಿದೆ ಎಲ್ಲ ಕಡೆ ವರ್ಲ್ಡ್ ವೈಡ್ ಏನಾಗಿದೆ, ಈಗ ಡಿಫಿಷಿಯನ್ಸಿ ಇರೋದನ್ನ ಎಲ್ಲರೂ ತೊಗೊಳ್ಳೇಬೇಕು. ಫುಡ್ ಕ್ವಾಲಿಟಿನೇ ಕಮ್ಮಿ ಆಗುತ್ತೆ. ಕ್ವಾಲಿಟಿ ಕಡಿಮೆ ಆಗಿದೆ ನಿಮಗೆ. ಈಗ ಎಲ್ಲೋ ವೈಟಮಿನ್ B12 ಡಿಫಿಷಿಯನ್ಸಿ ಇದೆ ಅಂದರೆ ಪಾಪ ಅದನ್ನು ತೊಗೊಳ್ಳೇಬೇಕು, ನಿಮ್ಗೆ ಬದುಕಕ್ಕೆ ಆಗಲ್ಲ ಅಲ್ವಾ? ಈಗ ನೋಡು, ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ, ವಿಟಮಿನ್ D ತೊಗೋತಾರೆ. ಜಿಮ್ ಇನ್ಸ್ಪಿರೇಷನ್ ಮಾಡೋಕ್ಕಲ್ಲ, ಯಾಕಂದ್ರೆ ಅವ್ರು ಜಿಮ್ನಾಸ್ಟು ಅವಾಗಿಂದಾನೇ ಜಿಮ್ ಮಾಡ್ಕೊಂಡು ಫ್ಲೆಕ್ಸಿಬಲ್ ಆಗೋ ಇರೋದು ಬೇರೆ ಆಟ. ಅದು ಹೌದು ಸ್ಟಂಟ್ ಎಲ್ಲ ಹಂಗೆ ಮಾಡ್ತಿದ್ರಲ್ಲ. ಫಸ್ಟ್ ದುನಿಯಾದಲ್ಲಿ ಆರ್ಬಿಡೋದು ಮಾಡ್ತಿದ್ರಲ್ಲ. ಅದೊಂದು ಗೇಟ್ ಒಂದು ಆರುವಾಗ ಇಲ್ಲಿ ಚಂಡ ನಿಮ್ಗೆ ಯಾವ ಫೇವ್ರೆಟ್ ಕಾರು ಅಂತ ಅಂದ್ಬಿಟ್ಟು, ನೀವು ಫಿಲಮ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಯಾವ ಗಾಡಿ ಇತ್ತು? ವ್ಯಾನು, ಗಾಡಿ ಇರಲಿಲ್ವಾ? 2 ವೀಲರು, 2 ವೀಲರ್. ಯಾವ ಗಾಡಿ? ಕವಾಸಕಿ. ಅದು ಅದೇ ಫೇವ್ರೇಟ್. ಇನ್ನೂ ಆಯ್ತಾ ನಿಮ್ಮ ಹತ್ರ? ಅದು ಇನ್ನೂ ಇಲ್ವಾ? ಅದು ಇದೆ, ಕವಾಸಕಿನೂ ಇದೆ. ಆಮೇಲೆ RX ಅದು ಇದೆ. ಅಂದರೆ ನಿಮ್ಮ ಫೇವ್ರೇಟ್ ಬೈಕ್ ಅಣ್ಣ? RX, ಕವಾಸಕಿ ಎರಡೂ ಸಕ್ಕರ್ ಫೇವ್ರೇಟ್. ಈಗ ಪೈರಸಿ ಬಗ್ಗೆ ಏನಾರ, ಪೈರಸಿ ಮಾಡ್ತಿರೋರ ಬಗ್ಗೆ ಏನು ಹೇಳೋಣಪ್ಪ. ಈಗ ಪೈರಸಿ ಮಾಡೋದ್ರ ಹಿಂದೆ ಒಂದ್ಸತಿ ಯೋಚನೆ ಮಾಡಿ ನೋಡಿ. ಅಕಸ್ಮಾತ್ ನೀವೇ ಆ ಜಾಗದಲ್ಲಿದ್ದು ಅಷ್ಟು ಇನ್ವೆಸ್ಟ್ ಮಾಡಿದರೆ, ಅಷ್ಟನ್ನು ನೀವು ತೆಗೆದು ನೀರು ಮೇಲೆ ಹೋಮ ಮಾಡ್ತೀನಿ ಅಂದರೆ, ಅದೇ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳವಣಿಗೆಗೆ ಅದು ತಪ್ಪು. ನಮ್ಮ ಸಿನಿಮಾಗಳನ್ನ ನಾವೇ ಮಾಡಿಬಿಡೋದು. ಇವ್ರು ನೋಡಿ ಏನೇನೋ ಮಾಡ್ತಾರೆ. ಅಣ್ಣ ಏನು ಮಾಡ್ತಾ ಇದ್ದೀರಾ ನೀವು? ಅಣ್ಣ ಏನು ಮಾಡಿದ್ ನೀವು ಈಗ ಇವರಿಗೆ? ಏನು ಮಾಡಿದ್? ಏನಿಲ್ಲ, ಪ್ರೀತಿನಾ? ಪ್ರೀತಿ ಜಾಸ್ತಿ ಆದಾಗ ಅವ್ರ ಹಂಗೆ ಹಂಗೆ
ಎಲ್ಲ ಯೂಟ್ಯೂಬರ್ಸು ಒಟ್ಟಿಗೆ ನಿಂತಿದ್ದಾರೆ, ನಾನು ಮತ್ತು ಇವ್ರು ಮಾತ್ರ ಇಲ್ಲಿ ನಿಂತಿದ್ದೀವಿ. ಯಾಕೆ ಬರೋ ನಾವೆಲ್ಲ ಸೈಡಲ್ಲೇ ಇರಬೇಕು. ನಾವಿಬ್ಬರು ಯಾವ ಥರ ಹೇಳಿ, ಕಾಣದ ಕೈಗಳು ನಾವು. ಸತ್ಯ ತಾನೆ? ಟ್ರ್ಯಾಂಗ್ಲರ್ ನೋಡಿ ಏನಂತ ಯಾವ ಥರ ಎಕ್ಸಾಸ್ಟ್ ಸೌಂಡ್ ಬರ್ತಿದೆ. ಮೈಕಾ ಇಲ್ಲ ಐತೆ ಐತೆ ಹ್ಞೂ ಬ್ರೋ, ನಂದೇನಿಲ್ಲ ಬ್ರೋ, ಗೊತ್ತಲ್ಲ ಜನಗಳನ್ನ ತೋರಿಸ್ತಾ ಇರೋದು ನಾವು. ಇದೇ ರೆಸಾರ್ಟು ನಾವು ಇದ್ದಿದ್ದು. ಹೋಮ್ ಸ್ಟೇ ಅಲ್ಲ ಬ್ರೋ ಇದು, ಚೆನ್ನಾಗಿತ್ತು. ಸೊ ಇಲ್ಲಿ ಖಾಲಿ ಮಾಡ್ಕೊಂಡು ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಅಂತ, ಚೆನ್ನಾಗೈತೆ. 3 BHK ಸೂಪರಾಗಿದೆ. ಇನ್ನು ಕೆಲವರು ಸಿಂಹ ಆದ್ಮೇಲೆ ಬರ್ತಾರೆ, ಇನ್ನು ಕೆಲವರು ಪ್ರಾಪರ್ ಆಗಿ ಹೇಳ್ತಾರೆ ಸರ್ ಸಿಂಹ ಹಿಂಗೆ ಇದೆ ಇಷ್ಟೇ ದಿವಸ ಹೋಗುತ್ತೆ ಅಂತ ಹೇಳ್ತಾರೆ. ಆ ಥರ ಅವಾಗ ನಮಗೆ ಗೊತ್ತಾಗ್ಬಿಡುತ್ತೆ. ನಾವು ಎರಡೂ ಕಡೆ ಕೇಳ್ತೀವಿ, ಆಗದೇ ಇರೋರ್ದು ಕೇಳ್ತೀವಿ, ಆಗೋರ್ದು ಕೇಳ್ತೀವಿ. ಯಾವುದೋ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ಅಲ್ಲಿ ಸಂಜೆ ಹೊತ್ತು ಆನೆ ಎಲ್ಲ ಬರುತ್ತಂತೆ ನೀರು ಕುಡಿಯೋಕ್ಕೆ. ಇವಾಗ ನೋಡಿ ಎಮ್ಮೆ ಎಲ್ಲ ಆಟ ಆಡ್ತಾವೆ ಅಂದ್ಬಿಟ್ಟು ಬಂದಿದ್ದೀವಿ. ಹೇ ತಗೊಂಡಿದ್ದೆ ಫಟ್ 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 6 ಇದು ಹೊಡಿತೀರಾ ಒಂದೊಂದ್ಸಲ ಹೊಡೆದಾಗಲೂ ಎಕ್ಸ್ಪ್ರೆಷನ್ ಸ್ಪೋರ್ಟ್ಸ್ ಬೇಜಾನಾಗಿರ್ತದೆ. ಭಯಂಕರ ಇದೆ. ಹತ್ರ ಹೋದ್ರೆ ಅಲ್ಲಿ ಒಂದು ಸೆಷನ್ಸ್ ಹೋಗ್ಬೇಕು. ಆ ಸೆಷನ್ಸ್ ಹೋಗಿ ಈಗ ಕ್ರಿಕೆಟ್ ಟೀಮ್ಗಳ ಅವನು ಮಾಡಿ ಅಣ್ಣ ಹೋಯ್ತಾ ಇದ್ದಾರೆ. ಕೆಲಸ ಐತಂತೇನೋ ಸೊ ಓಡ್ತಿದ್ದಾರೆ. ಬಾಯ್. ಮತ್ತೆ ಯಾವಾಗ ಸಿಗೋದು? ಬನ್ನಿ ನೆಕ್ಸ್ಟ್ ಮೈ ಡಾರ್ಲಿಂಗ್ ಬಾಯ್ ಬ್ರೋ. ಟಿಸಿಯಲ್ಲಿ ಸೀಟ್ ಮೇಲೆ ಖರ್ಚು ಹಾಕ್ಬೇಕು, ಈ ಥರ ಸೀಟೇ ಹಾಕ್ಬೇಕು. ಮನೀಶ್ ಬ್ರೋ ಅಂದರೆ ಡೇ ಬೈ ಡೇ ಒಬ್ಬ ಪ್ರೇಕ್ಷಕನಿಗೆ ಅಭಿಮಾನ ಅನ್ನೋದು ತಾಯಿ ಪ್ರೀತಿಗಿಂತ ದೊಡ್ಡದು. ಒಂದೇ ದಿನಕ್ಕೆ ನಾನು ಅಭಿಮಾನನ ತಗೋತೀನಿ ಅಂತಂದ್ರೆ ಆ ಪವರ್ ಬೇಕು ನನಗೆ, ಅದನ್ನ ತಡ್ಕೊಳ್ಳೋ ಶಕ್ತಿ. ಆ ತಡ್ಕೊಳ್ಳೋ ಶಕ್ತಿನ ಒಂದೇ ಸಲ ಹೆಗಲಿಗೆ ಹಾಕೊಂಡ್ರೆ ಭಾರ. ಅದ್ರ ಬದಲು ವೆಯ್ಟ್ ಮಾಡಿ ಒಂದೊಂದಾಗಿ ಆ ಪ್ರೀತಿ ಬಾಂಧವ್ಯನ ಗಟ್ಟಿ ಮಾಡ್ಕೊಂಡು ಹೀರೋಯಿಸಮ್ ತಗೊಂಡ್ರೆ ಒಳ್ಳೇದು ನನ್ನ ಪ್ರಕಾರ. ಬ್ರೋ ವಿನಯ್ ಬ್ರೋ, ಹಿಂದೆಯಿಂದ ಸಾಯಿಬಾಬಾ ಥರ ಕಾಣಿಸ್ತಿದ್ದೀರಾ. ಮುಂದೆಯಿಂದನೂ ಹಂಗೆ ಕಾಣಿಸ್ತೀನಿ. ಹೌದಾ? ಸ್ವಲ್ಪ ಮುಖ ಗುಂಡ್ಕಾಗಬೇಕು. ವಿನಯರು ಇರೋದೇ ನಮಗೋಸ್ಕರ, ನಮ್ಮ ಕಂಟೆಂಟ್ ಕೊಡೋಕ್ಕೆ ಅಂತಾನೆ ಅವರು ಇಷ್ಟು ಹೇರ್ ಸ್ಟೈಲ್ ಮಾಡ್ಕೊಂಡು ಇಷ್ಟು ಸ್ಮಾರ್ಟ್ ಆಗಿರೋ. ಅಲ್ಲೇ ಆ ಕಡೆ ತಿರ್ಕೊಬಿಟ್ರು ನನಗೆ ತಲೆ ಬಚ್ಕೋತವ್ರಾಗ್ಲೇ. ಬ್ರೋ. ಇದೆಲ್ಲ ಕಟ್ ಬ್ರೋ, ಯಾರ ಥರ? ಹುಡುಗಿ ಥರ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ಬ್ರೋ. ಸೀರಿಯಸ್ ಆಗಿ ನಾನು ಹೇರ್ ಸ್ಟೈಲ್ ಮಾಡಬೇಕು ಅಂತ ತುಂಬಾ ಸಲ ಮುಡಿಯೆಲ್ಲ ಕೊಟ್ಟಿದ್ದೀನಿ. ಅರ್ಧ ಆದ್ಮೇಲೆ ನಾನು ತಡೆಯೋಕೆ ಬ್ರೋ. ಅದು ಗುಂಗ್ರು ನೀವು ಮಾಡ್ಸಿರೋದ ಅಥವಾ ಬಂದಿರೋದ? ಕಟಿಂಗ್ ಮಾಡಿಸ್ಬಿಟ್ಟು ಬಂದಿರೋದು ಬ್ರೋ, ಮಾಡಿಸಿಲ್ಲ. ನನಗೆ ಚಿಕ್ಕ ವಯಸ್ಸಲ್ಲಿ ಇತ್ತಂಗೆ, ಹೌದಾ? ಪ್ರಾಮಿಸ್. ನಿಮ್ಮ ಮಾಮೂಲಿ ಸ್ಟ್ರೈಟ್ ಇರುತ್ತಲ್ಲ, ಅದು ಹೆಂಗೆ ಗುಂಗುರು ಬಂತು? ರೀಲ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ, ಹೋಗ್ತಿದ್ದಾರೆ. ಬಾಯ್ ಮಾಡಬೇಡಿ. ಬಾಯ್ ಬ್ರೋ. ನನ್ನನ್ನು ತೋರಿಸ್ತಾ ಫಸ್ಟ್ ಲೆನ್ಸ್ ಒರೆಸ್ಕೊಳ್ಳಿ. ನೆನ್ಸು ಹೊಡೆದೋಗಿರೋದು ಅದು. ಅಲ್ಲ ಇಲ್ಲಿ ಟಚ್ ಮಾರ್ಕ್ ಇದೆ ನೋಡಿ, ಇದೆ ನೋಡಿ. ಇದೆಲ್ಲ ಬೇಸಿಕ್ಸ್ ಸೆನ್ಸ್ ಅವ್ರು ಹೇಳ್ಕೊಡ್ತಾ ಇರೋದು. ಫೋನೆಲ್ಲ ಹೊಡೆದೋಗೈತೆ, ಮಾನ್ಸ್ಟರ್ ಸ್ಟಿಕ್ಕರ್ ಹಾಕೊಂಡು ಲೆನ್ಸು ಹೊಡೆದೋಗ್ಬಿಟ್ಟೈತೆ. ಅದು ಸ್ಟೇ ಮಾಡೋದು ಇದೆಲ್ಲ ನಾನೇ ಹಾಕಿ ಅದಕ್ಕೆ ಮಾನಿಟೈಸ್ ಆಗಿಲ್ಲ. ಈ ಮಾತು ಆಗುತ್ತೆ ಬಿಡ್ರಿ, ನನ್ನ ವಿಡಿಯೋ ಹಾಕಿದ್ರೆ ಆಗುತ್ತೆ ಪುಟ. ಸಾರಿ ಇದೆಲ್ಲ ಕಟ್ ಮಾಡ್ತಾ ಅವ್ರಿಗೆ ನನ್ನ ಕೈಯಿಂದ ರಿಕ್ವೆಸ್ಟ್, ಇನ್ ಕೇಸ್ ಏನಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಹೊಡ್ತಿದ್ದಾರೆ. ಇವನ್ ಚಾನಲ್ನ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಕಟ್ ಮಾಡಿ. ಅವಾಗ ಡೈಲಿಲೆಲ್ಲ ಹಾಕ್ತೀನಿ ನಿಮ್ಮ ಬಾಸ್ನ. ಎಲ್ಲರೂ ಹೊಡ್ತಿದ್ದಾರೆ. ಸೊ ಬಾಯ್. ಸೊ ಗಾಯ್ಸ್, ಇವತ್ತಿನ ದಿನ ಇಷ್ಟ ಆಗಿತ್ತು. ಇದೇ ಜನವರಿ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಣೆ ಮಾಡಿ, ಪ್ರೋತ್ಸಾಹಿಸಿ ಹಾಗೂ ಬೆಂಬಲವನ್ನು ನೀಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.